ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ನಮ್ಮೂರು ಬಂದು ಕೇಗೊಳ್ಳಹಳ್ಳಿ, ಕುಂಬಳಗೋಡು. ನಾನು ಓದ್ತಿರೋದು ಫಸ್ಟ್ ಇಯರ್ BCom ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ. ಸರ್ ಒಂದ್ಸತಿ ನಮ್ಮ ಕಾಲೇಜಿಗೆ ಬಂದಿದ್ದರು. ಆಗ ಸರ್ ಮಾತು ಇನ್ನೂ ಕೇಳಿದ್ರೆ ಏನಾದರೂ ಬದಲಾಗ್ಬೋದು ಅಂತ ನಾನಿವತ್ತು August 13 ಇಲ್ಲಿಗೆ ಬಂದಿದ್ದೀನಿ. ಸರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಅದರಲ್ಲಿ ಲೈಫ್ ಲಾಂಗ್ ಲರ್ನ್, ಆಮೇಲೆ ಗಾಂಭೀರ್ಯ, ಗತ್ತು, ಬಾಡಿ ಲ್ಯಾಂಗ್ವೇಜ್, ಇನ್ನೂ ಹಲವಾರು ಥರದ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರು. ನಾನು ಇದ್ರಲ್ಲಿ ಕಲ್ತಿದ್ದು ಅಂದರೆ ಮುಂದೆ ನಾನು ಹೆಂಗೆ ನನ್ನ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಹೆಂಗೆ ರೂಪುಗೊಳ್ಬೋದು, ಅಂದರೆ ನನ್ನ ಪ್ರೊಫೆಷನ್ಗೆ ನಾನು ಹೆಂಗಿರಬೇಕು ಅಂತ ಈ ಕಮ್ಯುನಿಕೇಷನ್ ಸ್ಕಿಲ್ಲಿಂದ ನಾನು ಅರ್ಥ ಮಾಡಿಕೊಂಡೆ. ಸರ್ ಹೇಳಿದ್ರು ಯಾವುದೇ ಒಂದು ಇದಾದರೂ ಕಾನ್ಫಿಡೆನ್ಸ್ ಇರಬೇಕು ಅಂತ. ಸೊ ಇಲ್ಲಿಗೆ ಬಂದಮೇಲೆ ನನ್ನ ಕಾನ್ಫಿಡೆನ್ಸು ಇನ್ನೂ ಹೆಚ್ಚಾಯಿತು. ಸರ್ ಒಂದೊಂದು ಮಾತು, ಒಂದೊಂದು ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಚೆನ್ನಾಗಿ ಅರ್ಥ ಆಯಿತು. ಇದನ್ನು ನಾನು ಅಳವಡಿಸ್ಕೊಂಡ್ರೆ ಏನಾದರೂ ಸಾಧಿಸೋದನ್ನು ಇನ್ನೂ ಚೆನ್ನಾಗಿ ಕಲಿತು ಇದು ಮಾಡ್ಬೋದು ಅಂತ ಅನ್ನಿಸ್ತು. ಇಲ್ಲಿರೋ ಮ್ಯಾಮು, ಸರು, ಇನ್ನೊಬ್ಬರು ದಿವ್ಯಾ ಅಕ್ಕ, ಇನ್ನೊಬ್ಬರು ಡಾಕ್ಟರು ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಇವರು ಮ್ಯಾಮ್ ಹೇಳಿದ್ರು, ಶಶಿಕಲಾ ಮ್ಯಾಮು, ನಾನು ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಆದರೆ ಅದನ್ನ ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಂತ ಹೇಳಿದ್ರು. ಆದರೆ ಮ್ಯಾಮ್ ಮಾತು ಕೇಳಿಸ್ಕೊಂಡ್ಮೇಲೆ ಅನಿಸ್ತು, ಮ್ಯಾಮ್ ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತ. ಇನ್ನು ಹರಿಪ್ರಸಾದ್ ಸರು, ಅವರು ಒಬ್ಬ ಸ್ಕೂಲ್ಗೆ ಚೇರ್ಮನ್ ಅಂತ, ಪ್ರಿನ್ಸಿಪಲ್ ಅಂತೆ. ಅವರು ಫಸ್ಟು ತಮ್ಮ ಅವರು ಮಾಡ್ಕೊಳ್ಳಿಲ್ಲ ಪರಿಚಯ ನೀಟಾಗಿ. ಆಮೇಲೆ ಸರ್ ಹೇಳಿದ್ರು, ಅವರು ಗತ್ತಿಂದನೇ ಹೇಳಿದ್ರು, ನಾನು ಸ್ಕೂಲಿನ ಪ್ರಿನ್ಸಿಪಲ್ಲು, ನನ್ನ ಡ್ರೆಸ್ ಸೆನ್ಸ್ ಎಲ್ಲ ಚೇಂಜ್ ಆಗಿದ್ದು ಸರ್ರಿಂದನೇ ಅಂತ. ಇನ್ನು ದಿವ್ಯಾ ಅಕ್ಕ, ಅವರು ನೋಡೋಕ್ಕೆ ಹೆಂಗೆ ಅಂದರೆ ಒಂದು ಗೊಂಬೆ ಥರ, ಅಂದರೆ ಫಸ್ಟ್ ಗೊಂಬೆ ಥರನೇ ಫೀಲ್ ಆದರು. ಆಮೇಲೆ ಅವರು ಮಾತಿಂದ ಎಲ್ಲ ಓ ಅಕ್ಕ ನಮಗಿಂತ ಜಾಸ್ತಿನೇ ಕಲ್ತ್ಕೊಂಡವ್ರೆ, ಇವರಿಂದ ಒಂದು ಸ್ವಲ್ಪ ಕಲ್ತ್ಕೋಬೋದು ಅಂತ ಅನಿಸ್ತು. ಅಂದರೆ ಅಕ್ಕ ಮಾತಾಡೋ ರೀತಿ ಇಷ್ಟ ಆಯಿತು ನನಗೆ. ಅವರು ಇಂಗ್ಲೀಷಲ್ಲಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಮಾತಾಡಿದ್ರು. ಆಮೇಲೆ ಏನೇ ಕೇಳಿದ್ರು ಅಕ್ಕ ಗೊತ್ತಿಲ್ಲ ಅನ್ನೋ ಮೂಡಲ್ಲೇ ಹೇಳ್ತಾರೆ, ಆದರೂ ಚೆನ್ನಾಗಿ ಮಾತಾಡಿದ್ರು. ಅಕ್ಕನ ವಾಯ್ಸು ನನಗೆ ತುಂಬ ಇಷ್ಟ ಆಯಿತು. ಅವರು ಎಕ್ಸ್ಪ್ರೆಷನ್ ಮಾಡೋ ಇದು ಅಂದರೆ ಜಾಸ್ತಿ ಇದು ಹೇಳೋಕ್ಕೆ ಹೋಗಲ್ಲ, ಆದರೆ ಕಮ್ಮಿ ಹೇಳಿದ್ರು ಚೆನ್ನಾಗಿ ಅರ್ಥ ಆಗೋ ಥರ ಇಂಗ್ಲೀಷಲ್ಲಿ ಹೇಳಿದ್ರು. ಇಲ್ಲಿಗೆ ಬಂದು ನಾನು ತುಂಬ ತಿಳ್ಕೊಂಡೆ, ತುಂಬ ಜನರಿಂದನೂ ತಿಳ್ಕೊಂಡೆ. ಇಲ್ಲಿ ಬಂದಂಥ ನನ್ನ ಜೊತೆ ಇದ್ದವರು ಮತ್ತು ಸರ್ರಿಂದ ತುಂಬ ಅಂದರೆ ತುಂಬ ತಿಳ್ಕೊಂಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಟು ಆಲ್.